ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಫಸ್ಟ್ ಟೆಸ್ಟ್ ಆಗಸ್ಟ್ 2026 ಬಹಳ ಇಂಪಾರ್ಟೆಂಟು. ನಿಮ್ಮ ಇಂಟರ್ನಲ್ ಮಾರ್ಕ್ಸಿಗೂ ಕೂಡ ಹೆಲ್ಪ್ ಆಗುತ್ತೆ. ಕ್ಲಾಸ್ ಫಸ್ಟ್ ಇಯರ್ PUC ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಎಲ್ಲರಿಗಾಗಿ ಫಸ್ಟ್ 5 ಚಾಪ್ಟರ್ಸ್ ಇರುವಂಥದ್ದು ನಿಮ್ಮ ಯೂನಿಟ್ ಟೆಸ್ಟಿಗೆ. ಇದನ್ನು ಬಿಟ್ಟು ಮತ್ತೆ ಬೇರೆದು ಇದು ಕೊಡ್ತಾ ಇದ್ದಾರೆ ಅಂದರೆ ದಟ್ ಈಸ್ ದೇರ್ ಪರ್ಸ್ನಲ್, ಆ ಲೆಕ್ಚರಿನ ಪರ್ಸ್ನಲ್ ವಿಷಯಗಳು ಆಗಿರ್ತವೆ. ವಿ ಶುಡ್ ನಾಟ್ ಹರ್ಟ್ ಎನಿಹೌ. ಬನ್ನಿ, ಈಗ ಸಬ್ಜೆಕ್ಟ್ ಇಂಗ್ಲೀಷ್ ಆಗಿರುತ್ತೆ. 40 ಮಾರ್ಕ್ಸಿನ ಕ್ವಶನ್ ಪೇಪರು. ದಿಸ್ ಈಸ್ ಅವರ್ ಮೇಲ್ ಐಡಿ, ಮೈ ಡಿಯರ್ ಚಿಲ್ಡ್ರನ್, ಆಲ್ ಇನ್ ಒನ್ PDF 99@gmail.com ಅಂತ. ದಯವಿಟ್ಟು ನಿಮ್ಮ ಯೂನಿಟ್ ಟೆಸ್ಟ್ 1ರ ಪ್ರಶ್ನೆ ಪತ್ರಿಕೆಗಳನ್ನು, ಕ್ವಶನ್ ಪೇಪರ್ಗಳನ್ನು ನಮಗೆ ಕಳುಹಿಸಿ ಕೊಡಿ. ದಯವಿಟ್ಟು ಎಲ್ಲರಿಗೂ ಕೂಡ ಹೆಲ್ಪ್ ಆಗೋದು ಕಂಡ್ರು. ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ಕಳಿಸ್ತೀರಾ ಅಂದ್ಕೊಂಡಿದ್ದೇನೆ. ಯಾರಿಗೆ ಗ್ರಾಮರ್ ಬರಲ್ವೋ, ಕ್ವಶನ್ ಪಾಠನೇ ಗೊತ್ತಿಲ್ವೋ ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ನೀವು ಕಮೆಂಟ್ ಮಾಡಿದ ತಕ್ಷಣ ನಿಮಗೆ ಗ್ರಾಮರ್ ಬೇಕು ಅಂದರೆ ಗ್ರಾಮರ್ ಕಳಿಸ್ಕೊಡ್ತೀನಿ, ನಿಮಗೆ ಕ್ವಶನ್ ಆನ್ಸರ್ಸ್ ಬೇಕು ಅಂದರೆ ಕ್ವಶನ್ ಆನ್ಸರ್ಸ್ಗಳನ್ನು ಕಳಿಸ್ಕೊಡ್ತೀನಿ. 100% ಅದನ್ನು ಎಕ್ಸಾಮಲ್ಲಿ ಬರೆದು ಔಟ್ ಆಫ್ ಅಂಕಗಳನ್ನು ತೆಗಿಲಿಕ್ಕೆ ಪ್ರಯತ್ನ ಪಡಿ. ಪಾರ್ಟ್ ಎ. ದಿ ಎಲಿಫೆಂಟ್ ವೆಂಟ್ ಟು ಹಿಸ್ ಫ್ರೆಂಡ್ ಹೂ ಹ್ಯಾಡ್ ಅ ಲಿಟಲ್ ಹಟ್ ಅಟ್ ಡ್ಯಾಶ್ ಅಂತ ಇದೆ. ಬಹಳ ಜನ ಇದು ಏನು ಬರೀಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ. ಆದರೆ ಆಪ್ಷನ್ ನೋಡಿದಾಗಾದರೂ ಸ್ವಲ್ಪ ತಾವು ತಿಳ್ಕೊಬೋದು. ಏನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಅಟ್ ದಿ ಎಡ್ಜ್ ಆಫ್ ದಿ ಫಾರೆಸ್ಟ್ ಅನ್ನುವಂಥದ್ದೇ 100% ಸರಿಯಾದ ಉತ್ತರ ಆಗಿರುತ್ತೆ. ಇದಕ್ಕೆ ಅರ್ಥ ಆಯ್ತಾ? ನೋಡಿ, ಅಟ್ ದ ಎಡ್ಜ್ ಆಫ್ ದಿ ಫಾರೆಸ್ಟ್ ಆಪ್ಷನ್ ಬಿ ಆಗಿರುತ್ತೆ. ದ ಸ್ವೀಟ್ ಕಂಪನಿ ಆಫ್ ದಿ ಸ್ಕೂಲ್ ಬಾಯ್ ಡ್ಯಾಶ್ ಅಂತ ಇದೆ. ಇಲ್ಲಿ ಆಲ್ ಆಫ್ ದಿ ಅಬವ್ ಅನ್ನುವಂಥದ್ದೇ ಅಲ್ಲಿ ಆನ್ಸರ್ ಬರುವಂಥದ್ದು ಆಗಿರುತ್ತೆ. ಯಾಕಂದರೆ ಸ್ಕೈಲಾರ್ ಕೂಡ ಹೌದು, ಹಂಟ್ಸ್ಮ್ಯಾನ್ ಕೂಡ ಹೌದು, ಬರ್ಡ್ಸ್ ಕೂಡ ಹೌದು. ಹಾಗಾಗಿ ಕ್ವಶನ್ ನಂಬರ್ 3 ಕಣ್ರಿ. ಪೂರ್ಣಚಂದ್ರ ತೇಜಸ್ವಿ ಫ್ರೆಂಡಿನ ಹೆಸರೇನು ಅಂತ ಇದೆ. ಅವನ ಹೆಸರು ಏನು ಅಂತ ಕೇಳಿದರೆ ಚಂದ್ರು ಅಂತ ಬರೀಬೋದಿತ್ತು. ಆದರೆ ಫ್ರೆಂಡ್ ಚಂದ್ರು ಈಸ್ ಡ್ಯಾಶ್ ಅಂತ ಕೇಳಿಬಿಟ್ಟಿದ್ದಾರೆ. ಅವನ ಫ್ರೆಂಡ್ ಚಂದ್ರು ಏನಾಗಿದ್ದ ಅವನು ಅಂದರೆ ಪ್ಲ್ಯಾಂಟ್ ಪ್ಯಾಥಾಗೋಲಿಸ್ಟ್ ಅಂತ ಇದೆ ಅಲ್ವಾ, ಆಪ್ಷನ್ ಬಿ ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಆಯಿತಾ ಮಕ್ಕಳೇ? ಕ್ವಶನ್ ನಂಬರ್ 4 ನೋಡ್ತಾ ಹೋಗೋಣ. ಭಾಳ ಈಸಿ ಇದೆ ರೀ, ಆಯಿತಾ? ತಲೆ ಕೆಡಿಸ್ಕೊಬೇಡಿ. ದಿ ರೈಟರ್ ಇನ್ ದ ಲೆಸನ್ ಓರೋ ಮನುಷ್ಯನ್ ಪಾಠದಲ್ಲಿ ಕ್ಯಾರಿಡ್ ಎ ಪ್ರೊಫೆಷನ್ ದೇರ್. ಆಥರ್ ಏನು ಮಾಡ್ತಾರೆ ಅಂದರೆ ಯಾವ ಪ್ರೊಫೆಷನನ್ನು ಕ್ಯಾರಿ ಮಾಡ್ತಾರೆ? ಟೀಚಿಂಗ್ ಇಂಗ್ಲೀಷ್ ಟು ಡ್ಯಾಶ್ ಅಂತ. ತಾವು ಇಂಗ್ಲೀಷ್ ಪ್ರೊಫೆಷನನ್ನು ಕ್ಯಾರಿ ಮಾಡಿಬಿಟ್ಟು ಯಾರಿಗೆ ಅವರು ಪಾಠವನ್ನು ಮಾಡ್ತಾ ಇರ್ತಾರೆ ಅಂತ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ, ಮೈಗ್ರೆಂಟ್ ಲೇಬರರ್ಸ್ ಅಂತ. ನೋಡಿ, ಮೈಗ್ರೆಂಟ್ ಲೇಬರರ್ಸ್ ಕಾಣ್ತಾ ಇದೆಯಲ್ವ, ಆಪ್ಷನ್ ಡಿ ಅದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 5 ನೋಡ್ತಾ ಹೋಗೋಣ. ಒಂದು ಸ್ಟೇಟ್ಮೆಂಟ್ ಇದೆ, ವಿ ಮಸ್ಟ್ ಹ್ಯಾವ್. ನೋಡಿ, ವಿ ಮಸ್ಟ್ ಹ್ಯಾವ್ ಏನು? ಸಮ್ ಮನಿ ಟು ಸೇವ್ ಅಸ್ ಫ್ರಮ್ ಈಟಿಂಗ್ ಡರ್ಟ್ ಅಂತ ಇದೆ. ಹಾಗಿದ್ರೆ ಸರಿಯಾದ ಉತ್ತರ ಇಲ್ಲಿ ಓನ್ಲಿ ದ ಸ್ಟೇಟ್ಮೆಂಟ್ ಇಸ್ ಟು, ಓನ್ಲಿ ದ ಸ್ಟೇಟ್ಮೆಂಟ್ ಈಸ್ ರೀಸನ್ ಇಸ್ ಟು ಅಂತ ಕೊಟ್ಟಿದ್ದಾರೆ. ತಪ್ಪು, ಎರಡೂ ಕೂಡ ಸರಿ ಮಕ್ಕಳೇ. ಹಾಗಾಗಿ ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಟ್ರೂ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಆಯಿತಾ ಮಕ್ಕಳೇ? ಆಪ್ಷನ್ ಸಿ ರೈಟ್ ಆನ್ಸರ್. ಈಗ ನಾವು ಬಹಳ ಈಸಿಯಾಗಿರುವಂತಹ ಪಾರ್ಟ್ ಕಡೆಗೆ ಇದ್ದೀವಿ. ಅದು ಗ್ರಾಮರ್ ಭಾಗ ಆಗಿರುತ್ತೆ. ಯಾರಿಗೆ ಗೊತ್ತಿಲ್ವೋ ಈಸಿಯಾಗಿ ಕಲಿಸ್ತೀನಿ, ಕೇಳ್ಕೊಳ್ಳಿ. ನಾನು ಪೂರ್ತಿ ಸೆಂಟೆನ್ಸೇ ಓದಲ್ಲ. ಏನಂತೆ? ಕ್ವಶನ್ ನಂಬರ್ 7 ಆರ್ಟಿಕಲ್ಸನ್ನು ತುಂಬಿ ಅಂತ ಇದೆ. ಆರ್ಟಿಕಲ್ಸ್ ಅಂದರೆ ಯಾವುದು? ಎ ಆ್ಯಂಡ್ ದಿ. ಹಾಗಿದ್ರೆ ಫಸ್ಟ್ ಡ್ಯಾಶಲ್ಲಿ ಏನಿದೆ? ಹಿ ಈಸ್ ಡ್ಯಾಶ್ ಎಲ್ಡೆಸ್ಟ್ ಅಂತ ಇದೆ. ಎಲ್ಡೆಸ್ಟು ಅದು ಸೂಪರ್ಲೇಟಿವ್ ಡಿಗ್ರಿ ಮಗ, ಆಯಿತಾ? ಅಬ್ಜೆಕ್ಟಿವ್ನಲ್ಲಿ. ಹಾಗಾಗಿ ಎಲ್ಡೆಸ್ಟು, ಆಮೇಲೆ ಏನು ಟಾಲೆಸ್ಟು, ಹೀಗೆ ಸ್ಮಾಲೆಸ್ಟು, ಹೀಗೆ ಬಹಳ ಏನು ಸೂಪರ್ಲೇಟಿವ್ ಡಿಗ್ರೀಸ್ಗಳಿದ್ದಾವೆ. ಅಂತಹ ಸಮಯದಲ್ಲಿ ತಾವುಗಳು ದಿ ಅಂತಲೇ ಬಳಸಬೇಕು. ಆರ್ಟಿಕಲ್, ಡೆಫಿನೆಟ್ ಆರ್ಟಿಕಲ್ ದಿ ಅಂತಲೇ ಬರಬೇಕಲ್ಲಿ, ಆಯಿತಾ? THE, ಆಯಿತಾ? ನೆಕ್ಸ್ಟ್ ಲಾಸ್ಟ್ ಒನ್ ನೋಡಿ, ಟು ಬಿಕಮ್ ಡ್ಯಾಶ್ MLA ಅಂತ ಇದೆ. ಡ್ಯಾಶ್ MLA ಅಂದರೆ ಎಮ್ ಅನ್ನುವಂಥದ್ದು ಕಾನ್ಸೊನೆಂಟು ಲೆಟರ್ ಆಗಿರ್ಬೋದು, ಆದರೆ ಇಲ್ಲಿ ಸೌಂಡು ಓವೆಲ್ ಏನಿದೆ ಆಮೇಲೆ ಅಂತ, ಅದು MLA ಅಂತ ಅದು. ಹಾಗಾಗಿ ಆ ಸೌಂಡ್. ಹಾಗಾಗಿ ಇಲ್ಲಿ ನಾವು ಆ್ಯನನ್ನು ಯೂಸ್ ಮಾಡಬೇಕು. ಇದು AMLA ಅಲ್ಲ. ಇಷ್ಟು ನೀವು ತಲೆಯಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಅರ್ಥ ಆಗತ್ತಾ ಎಲ್ಲರಿಗೂ ಕೂಡ? ವೆರಿ ಗುಡ್. ಆ್ಯನ್ MLAನೇ ಸರಿ, ಆ್ಯನ್ MA ಸರಿ, ಆ್ಯನ್ MCOM ಸರಿ. ಇದನ್ನು ನೆನ್ಪಿಟ್ಕೊಳ್ಳಿ. ಬನ್ನಿ ಈಗ ಕ್ವಶನ್ ನಂಬರ್ 8 ನೋಡ್ತಾ ಹೋಗೋಣ ನಾವು. ಕ್ವಶನ್ ನಂಬರ್ 7, ಆಯಿತಾ? ದ ಡಿಸ್ಟಿಕ್ ಲೆವೆಲ್ ಕಲ್ಚರ್ ಏನನ್ನು ಮಾಡಬೇಕು? ದ ಡಿಸ್ಟಿಕ್ ಲೆವೆಲ್ ಕಲ್ಚರ್ ಏನಂತ ಇದೆ ಮೇಲ್ಗಡೆ? ಸರಿಯಾದ ಪ್ರಿಪೋಷನನ್ನು ತುಂಬಿ ಅಂತ ಇದೆ. ಲಾಸ್ಟಲ್ಲಿ ಎಟ್ ಟು, ಆನ್, ಫ್ರಮ್, ಇನ್ ಇದೆ. ಈಗ ಆಪ್ಷನ್ನೇ ಕೊಟ್ಟಿಲ್ಲ ಅಂದ್ಕಡಿ, ಎಟ್ ಟು, ಆನು, ಫ್ರಮ್, ಇನ್. ಅವಾಗ ಏನು ಮಾಡ್ತೀರಾ? ಹಾಗಾಗಿ
ಕಲ್ತು ಹೋಗಬೇಕು ಯಾವಾಗೂ ಕೂಡ. ನೋಡಿ ಡ್ಯಾಶ್ ಫ್ರೈಡೇ ಅಂತ ಇದೆ, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಡೇ ಬಂದಾಗ ಅಥವಾ ಡೇಟ್ಸ್ ಬಂದಾಗ ಅಲ್ಲಿ ಆನ್ ಅಂತ ಬರಿಬೇಕು. ಏನು ಬರಿಬೇಕು? ಆನ್ ಅಂತ ಬರಿಬೇಕು. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಆನ್ ಅಂತ ತುಂಬಬೇಕು. ಯಾವಾಗ? ಫ್ರೈಡೇ, ಸಾಟರ್ಡೇ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಹೀಗೆ ಏನೇ ಬಂದರೂ ಕೂಡ ಡೇಸ್ಗಳು ಅದರ ಹಿಂದೆ ಆನ್ ಅಂತ ಬರೀರಿ. ನಂತರದಲ್ಲಿ ಡೇಟ್ಸ್ ಬಂತು ಅಂದ್ಕೊಳ್ಳಿ. ಈಗ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಏನೋ 15th ಆಗಸ್ಟ್ ಅಂತ ಇದೆ, ಆಯಿತಾ. ವಿ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ ಎವ್ರಿ ಇಯರ್ ಡ್ಯಾಶ್ 15th ಆಗಸ್ಟ್ ಅಂದರೆ ಆನ್ 15th ಆಗಸ್ಟ್ ಅಂತ. ಆನ್ ನೋಡಿ, ಡೇಟ್ಸ್ಗಳು ಬಂದಾಗ ಆನ್ ಅಂತ ಬರೀರಿ, ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಆಯಿತಾ. ನೆಕ್ಸ್ಟು ಡ್ಯಾಶ್ ಡ್ಯಾಶ್ ಅದರ್ ಕಾಲೇಜಸ್ ಅಂತ ಇದೆ. ಸ್ಟೂಡೆಂಟ್ಸ್ ಫ್ರಮ್ ಅದರ್ ಕಾಲೇಜಸ್ ಅನ್ನುವಂಥದ್ದು ಸರಿ. ಸೆಕೆಂಡ್ ಆನ್ಸರ್ ಫ್ರಮ್. ಲಾಸ್ಟಲ್ಲಿ ನೋಡಿ ಡ್ಯಾಶ್ 10 AM ಅಂತ ಇದೆ, ನೆನ್ಪಿಟ್ಕೊಳ್ಳಿ. ಟೈಮಿನ ಜೊತೆ 99% ಯಾವಾಗೂ ಕೂಡ ನಾವು ಟೈಮಿನ ಹಿಂದೆ ಎಟ್ ಅಂತ ಬರಿತೀವಿ. ಅಟ್ 10 AM, ಆಯಿತಾ. ನನ್ನ ಶಾಲೆ ಪ್ರಾರಂಭ ಆಗೋದು ಯಾವಾಗ? ಅಟ್ 8 AM. ಯಾವಾಗ ವೈಂಡ್ ಅಪ್ ಆಗುತ್ತೆ? ಅಟ್ 4 PM. ಹೀಗೆ 5 PM, ನೈಟ್ 9 PM, ಈ ರೀತಿಯಾಗಿ, ಆಯಿತಾ ಮಕ್ಕಳೇ. ಅರ್ಥ ಆಯಿತು ಅನಿಸುತ್ತೆ. ಈಗ ನಾವು 2 ಮಾರ್ಕ್ಸ್ ಕಡೆಗೆ ಹೋಗೋಣ. ಪಾರ್ಟ್ ಬಿನಲ್ಲಿ ಎಷ್ಟು ಈಸಿಯಾಗಿದೆ ನೋಡಿ. 2 ಅಂಕದ ಪ್ರಶ್ನೆಗಳು. ನೇಮ್ ದಿ ಚೇರ್ಮ್ಯಾನ್ ಅಂತ ಇದೆ, ಆಯಿತಾ. ಯಾರು ಚೇರ್ಮನ್? ಯಾರು? ಆ್ಯಂಡ್ ದಿ ಸೆಕ್ರೆಟ್ರಿ. ಯಾವ ಪಾಠದಲ್ಲಿ? ಜೆಂಟ್ಲ್ಮೆನ್ ಆಫ್ ದಿ ಜಂಗಲ್ ಚಾಪ್ಟರ್ 1ನಲ್ಲಿ ಚೇರ್ಮನ್ ಯಾರು ಅಂತ ಕೇಳಿದರೆ 100% ಈ ಕ್ವಶನ್ಸ್ ಎಲ್ಲ ಕ್ವಶನ್ ಪೇಪರಲ್ಲೂ ಇರುತ್ತೆ. ಚೇರ್ಮನ್ ಯಾರು ಅಂದರೆ ಫಾಕ್ಸ್ ಈಸ್ ದ ಚೇರ್ಮನ್, ಹೌದಲ್ವಾ. ಹಾಗೆ ಸೆಕ್ರೆಟ್ರಿ ಯಾರು ಅಂತ ಕೇಳಿದರೆ LS ಲೆಪಾರ್ಡ್, LEPOARD, ಆಯಿತಾ. ನೆನ್ಪಿಟ್ಕೊಳ್ಳಿ. ಇಷ್ಟು ಇಬ್ಬರು ಹೆಸರು ಬರೆದ್ರೆ ಸಾಕು, ಆಯಿತಾ. ಚೇರ್ಮನ್ ಅಂತ ಬರೆದು ಆರೋ ಮಾರ್ಕ್ ಹಾಕಿ, ಫಾಕ್ಸ್ ಅಂತ ಬರೀರಿ, ಸೆಕ್ರೆಟ್ರಿ ಅಂತ ಬರೆದು ಆರೋ ಮಾರ್ಕ್ ಹಾಕಿ, ಲೆಪಾರ್ಡ್ ಅಂತ ಬರೆದ್ರೆ ಸಾಕು. ಕ್ವಶನ್ ನಂಬರ್ 10. ಅಕಾರ್ಡಿಂಗ್ ಟು ಮಾರಾ, ಹೂ ಹ್ಯಾಡ್ ಕರ್ಸ್ಡ್ ದಿ ಮೆಡಿಷನಲ್ ಕ್ರೀಪರ್. ಮೆಡಿಷನಲ್ ಕ್ರೀಪರಿಗೆ ಶಾಪವನ್ನು ನೀಡಿದವರು ಯಾರು ಅಂತ. ಕರ್ಸ್ ಅಂತ ಹೇಳಿದರೆ ಶಾಪ ಅಂತ. ಇಲ್ಲಿ ಕರ್ಸ್ಡ್ ಅಂತ ಕೊಟ್ಟಿದ್ದಾರೆ, ಅದು ಪಾಸ್ಟ್ ಟೆನ್ಸ್ ಆಫ್ ಕರ್ಸ್ ಅಷ್ಟೇ, ಭೂತ. ಹಾಗಿದ್ದರೆ ಸೇಜ್, ಋಷಿ ಮುನಿ ಅಂತ ಆನ್ಸರು. ಅದನ್ನು ಇಂಗ್ಲೀಷಲ್ಲಿ ಸೇಜ್ ಅಂತ ಕರಿತೀವಿ, SAGE ಅಂತ. ಸೇಜ್ ಹ್ಯಾಡ್ ಕರ್ಸ್ಡ್ ದಿ ಮೆಡಿಷನಲ್ ಕ್ರೀಪರ್ ಅಂತ ಬರೀರಿ, A ಅಂತ ಹಾಕಿ. 2 ಅಂತ ಹಾಕಿಬಿಟ್ಟು ಇನ್ನೊಂದು B ಅಂತ ಹಾಕಿ. ವಾಟ್ ವಾಸ್ ದಿ ಕರ್ಸ್ ಅಂತ ಇದೆ. ಕರ್ಸ್ ಏನಾಗಿತ್ತು ಅಂದರೆ ವೆನ್ ಎವರ್ ದ ಪೀಪಲ್ ಆರ್ ಇನ್ ನೀಡ್ ದೇ ಶುಡ್ ನಾಟ್ ಫೈಂಡ್ ಇಟ್ ಅಂತ. ನೋಡಿ, ವೆನ್ ಎವರ್ ಪೀಪಲ್ ಆರ್ ಇನ್ ನೀಡ್ ದೇ ಶುಡ್ ನಾಟ್ ಫೈಂಡ್ ಇಟ್ ಅಂತ. ಯಾವಾಗ ಮನುಷ್ಯರಿಗೆ ಈ ಒಂದು ಕ್ರೀಪರ್ ಬಳ್ಳಿಯ ಅವಶ್ಯಕತೆ ಇರುತ್ತೋ ಅವರಿಗೆ ಆ ಬಳ್ಳಿ ಸಿಗಬಾರದು ಅಂತ ಶಾಪ ಇರುತ್ತೆ. ಕ್ವಶನ್ ನಂಬರ್ 10 ನೋಡೋಣ. ಹೂ ಸೇವ್ಡ್ ದಿ ನರೇಟರ್ ಬೈ ಪೇಯಿಂಗ್ ದ ಬಿಲ್ ಅಂತ ಇದೆ. ಇದು A ಕ್ವಶನ್ನು. ವೈಕೋ ಮೊಹಮ್ಮದ್ ಬಶೀರ್ ಅವರಿಗೆ ಕಾಪಾಡಿದಂತಹ ವ್ಯಕ್ತಿಯ ಹೆಸರೇನು ಅಂದರೆ ಅವನಿಗೆ ಹೆಸರೇ ಇಲ್ಲ, ಅವತ್ತ ಸ್ಟ್ರೇಂಜರ್ ಆಗಿರ್ತಾನೆ, STRANGER ಅಂತ, ಆಯಿತಾ. B ಅಂತ ಹಾಕಿ. ಹೌ ಮಚ್ ಡಿಡ್ ಹೀ ಪೇ? ಹೀ ಪೇಡ್ 11 ಆನಾಸ್ ಅಂತ ಬರೀಬೇಕು, ಆಯಿತಾ. ANNAS. ಬನ್ನಿ ವಿದ್ಯಾರ್ಥಿಗಳೇ, ನಾನು ಹೇಳಿದಂಥ ಪ್ರಶ್ನೆಗಳು ಬಂದಿದ್ದೋ ಇಲ್ಲೋ ಅಂತ ನಾವು ನೋಡಿದ್ವಿ. 3ರಲ್ಲಿ 2 ಪ್ರಶ್ನೆ ಬಂದಿದೆ. ಈಗ 3 ಮಾರ್ಕ್ಸ್ ಕ್ವಶನ್ಸ್ ನೋಡ್ತಾ ಹೋಗೋಣ. ವೈ ಡಸ್ ದ ಸ್ಪೀಕರ್ ಫೈಂಡ್ ಸ್ಕೂಲ್ ಲೈಫ್ ಅನ್ಇಂಟ್ರೆಸ್ಟಿಂಗ್ ಇನ್ ದಿ ಪೋಯಮ್ ಅಂತ ಇದೆ. ವೈ ಡಸ್ ದ ಸ್ಪೀಕರ್ ಫೈಂಡ್ ಸ್ಕೂಲ್ ಲೈಫ್ ಅನ್ಇಂಟ್ರೆಸ್ಟಿಂಗ್ ಅಂತ ಇದೆ. ಅನ್ಇಂಟ್ರೆಸ್ಟಿಂಗ್ ಅಂದರೆ ಮಗುಗೆ ಶಾಲೆಯಲ್ಲಿ ಇಂಟ್ರೆಸ್ಟೇ ಇಲ್ಲ. ಯಾಕೆ ಅಂತ ಹೇಳಿದರೆ, ನಾನು ಹೇಳಿದ್ನಲ್ವಾ, ಕ್ರೂಯಲೈಸು. ಯಾಕೆ ಅಂತ ಹೇಳಿದರೆ ಬವರಿಂಗ್, ಯಾಕೆಂದರೆ ಶವರಿಂಗ್, ಯಾಕೆ ಅಂತ ಹೇಳಿದರೆ 1 ವೇ ಟೀಚಿಂಗ್, ಯಾಕೆ ಅಂತ ಹೇಳಿದರೆ ಬಾಯ್ ಇಸ್ ನಾಟ್ ರೆಡಿ, ಹೌದಲ್ವಾ, ಟು ಸಿಟ್ ಇನ್ ದ ಸಮ್ಮರ್ ಮಾರ್ನಿಂಗ್. ಯಾಕೆ? ಈ ರೀತಿಯಾಗಿ ಹಲವಾರು ಕಾರಣಗಳಿದ್ದಾವೆ. ಇದರ ಆನ್ಸರ್ ಕೂಡ ನಾನು ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಇನ್ನೂ ನಿಮಗೆ ಸಿಗ್ತಾ ಇಲ್ಲ ಅಂತ ಹೇಳಿದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 2 ಮಾರ್ಕ್ಸು 3 ಮಾರ್ಕ್ಸು ಈ 4 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ಗಳನ್ನು ನಾನು ಅವೈಲೇಬಲ್ ಮಾಡಿರ್ತೇನೆ, ಉಪಯೋಗಿಸ್ಕೊಳ್ಳಿ. ಕ್ವಶನ್ ನಂಬರ್ 13 ನೋಡಿ. ಡಿಸ್ಕ್ರೈಬ್ ದ ಪೀಪಲ್ ಇನ್ ದ ಪ್ಲೇಸ್ ವೇರ್ ದಿ ನರೇಟರ್ ಸ್ಟೇಡ್ ಇನ್ ಓರೋ ಮನುಷ್ಯನ್. ಯಾರು ನನ್ನ 50 ನಿಮಿಷದ ವೀಡಿಯೋ ನೋಡಿದಿರೋ ಎಲ್ಲ ಪ್ರಶ್ನೆಗಳು ಅದರಲ್ಲಿ ಕವರ್ ಆಗಿದೆ. ವಿತ್ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಎಲ್ಲಿ ಆನ್ಸರ್ ಇದೆ ಅದು ಕೂಡ ತೋರಿಸಿಕೊಟ್ಟಿದ್ದೇನೆ ನೋಡಿ. ಪೀಪಲ್ ಅಂತ ಕೇಳಿದರೆ ಪೀಪಲ್ ಆಫ್ ದಟ್ ಪ್ಲೇಸ್ ವರ್ ಕ್ರೂಯಲ್, ಮರ್ಡರ್, ರಾಬರ್, ಪಿಕ್ ಪಾಕೆಟಿಂಗ್ ಎಲ್ಲ ಬರೀರಿ. ಪ್ರೊಫೆಷನಲಿ ದೇ ವರ್ ಸೋಲ್ಜರ್ಸ್ ಬಟ್ ದೇ ಲೆಂಡ್ ದೇರ್ ಮನಿ ಟು ಅದರ್ಸ್ ಅಂತ, ಹೌದಲ್ವಾ. ಆ್ಯಂಡ್ ಸಮ್ ಆಫ್ ದಮ್ ದೇ ವರ್ಕ್ ಇನ್ ದ ಬ್ಯಾಂಕ್ ಆ್ಯಸ್ ಏನಂತಾರೆ ವಾಚ್ಮ್ಯಾನ್ಸ್ ಅಂತ, ಇಂಡಸ್ಟ್ರಿಯಲ್ ಏರಿಯಾಸ್ ಅಂತ. ಪ್ಲೇಸ್ ಅಂತ ಕೇಳಿದರೆ 1500 ಮೈಲ್ಸ್ ಫಾರ್ ಅವೇ ಫ್ರಮ್ ಇಸ್ ಪ್ಲೇಸ್, ಹೌದಲ್ವಾ, ಕ್ವೈಟ್ ಬಿಗ್ ಸಿಟಿ. ಇನ್ನೊಂದು ಕ್ವಶನ್ ನಂಬರ್ 14 ಇದೆ. 13 ಏನಂತ ಕೊಟ್ಟಿದ್ದಾರೆ? ಮನಿ ಮ್ಯಾಡ್ನೆಸ್ಸಿನ ಸಮ್ಮರಿ ಬರೀರಿ ಅಂತ ಕೊಟ್ಟಿದ್ದಾರೆ ಇಂಡೈರೆಕ್ಟಾಗಿ. ಹೌ ಡು ಪೀಪಲ್ ಟ್ರೀಟ್ ಆ್ಯನ್ ಇಂಡಿವಿಜುವಲ್ ವೆನ್ ಹೂ ಹ್ಯಾಸ್ ನೋ ಮನಿ? ಹೂ ಹ್ಯಾಸ್ ನೋ ಮನಿ ಏನು ಮಾಡ್ತಾರೆ? ಈಟ್ ಡಟ್ ಗೋ ಕೋಲ್ಡ್ ಅಂತ ಹೇಳ್ತಾರೆ. ದೇ ವಿಲ್ ಪ್ರೊವೈಡ್ ಲಿಟ್ಲ್ ಬ್ರೆಡ್. ಇದನ್ನೆಲ್ಲ ಬರಿಬೇಕಾಗತ್ತೆ.
ಆಯಿತಾ. ಕ್ವಶನ್ ನಂಬರ್ ಈಗ ನಾವು 14ನಲ್ಲಿದ್ದೀವಿ. ನೆಕ್ಸ್ಟ್ ಮೇನ್ ಆನ್ಸರ್ ಎನಿ 1 ಅಂತ ಇದೆ. 4 ಅಂಕದ ಪ್ರಶ್ನೆಗಳು. ನೋಡಿ ಸರ್, ನಾನು ನಿಮಗೆ ಹೇಳಿದ್ದೆ ಈ 2 ಕ್ವಶನಲ್ಲಿ ಒಂದು ಕ್ವಶನ್ ಫಿಕ್ಸ್ ಬರುತ್ತೆ ಕಣ್ರು ಅಂತ. ಡಿಸ್ಕ್ರೈಬ್ ದ ಸರ್ಕಮ್ಸ್ಟೆನ್ಸಸ್ ದಟ್ ಲೆಟ್ ದಿ ಅಪಾಯಿಂಟೆಡ್ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ ಅಂತ ಇದೆ. ಅಪಾಯಿಂಟ್ಮೆಂಟ್ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ, ಯಾವ ಕಾರಣಗಳಿಂದಾಗಿ, ಯಾವ ಸನ್ನಿವೇಶಗಳಿಂದಾಗಿ. ಕ್ವಶನ್ ಅರ್ಥ ಮಾಡ್ಕೊಳ್ರೋ, ನೀವು ಬರದೇ ಬರೀತೀರಾ. ಈ ಕಾಡಿನ ರಾಜ ಲಯನ್ ಏನು ಮಾಡ್ತಾನೆ ಅಂತ ಹೇಳಿದರೆ, ಆಯಿತಾ, ಕಮಿಷನ್ ಆಫ್ ಎನ್ಕ್ವೈರಿಯನ್ನು ಸೆಟ್ ಮಾಡಿದ ಅಂತ. ಅದೇ ಒನ್ಸ್ ಅಪಾನ್ ಎ ಟೈಮ್ ಎಲಿಫೆಂಟ್ ಮೇಡ್ ಎ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್ ಅಂತ ಹಾಕೊಂಡು ಅಲ್ಲಿಂದ ಶುರು ಹಚ್ಕೊಂಡು ಬರೀರಿ. ಕ್ವಶನ್ ನಂಬರ್ 15, ಹೌ ಡಿಡ್ ಮಲಯಾಳಿ ಸಾಧು ಕ್ಯೂರ್ ಕೃಷ್ಣ ಆಫ್ ಹಿಸ್ ಇಲ್ನೆಸ್. ನೋಡಿ, ಬರೇ ಇಲ್ನೆಸ್ ಅಂತ ಕೊಟ್ಟಿದ್ದಾರೆ. ಇಲ್ನೆಸ್ ಅಂದರೆ ಇಟ್ ಈಸ್ ಅಂಡರ್ಸ್ಟುಡ್. 2 ರೋಗಗಳು ಇರ್ತವೆ ಕೃಷ್ಣನಿಗೆ, ಒಂದು ಪೈಲ್ಸು ಹಾಗೂ ಒಂದು ಬಾಯ್ಲ್ಸ್. ಫಸ್ಟಿಗೆ ಬಾಯ್ಲ್ಸ್, ಗುಳ್ಳೆಗಳು. ಅವನಿಗೆ ಫಸ್ಟಿಗೆ ಬಂದದ್ದು ರೋಗ ಬಾಯ್ಲ್ಸ್, ನಂತರದಲ್ಲಿ ಬಂದದ್ದು ರೋಗ ಪೈಲ್ಸ್. ಇದನ್ನು ನೀವು ನೆನ್ಪಿಟ್ಕೊಂಡು ಈಸಿಯಾಗಿ ಬರೀಬೇಕು. ಅದರ ಬಗ್ಗೆ ಬರೆದ್ರೆ 2 ಮಾರ್ಕ್ಸು, ಪೈಲ್ಸಿನ ಬಗ್ಗೆ ಬರೆದ್ರೆ 2 ಮಾರ್ಕ್ಸ್ ಆಗಿರುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಈಗ ನಾವು ಪಾರ್ಟ್ ಸಿನಲ್ಲಿದ್ದೀವಿ. ಪಾರ್ಟ್ ಸಿ ಕೂಡ ಬಹಳ ಈಸಿಯಾಗಿದೆ. ಒಂದು ಪ್ಯಾಸೇಜನ್ನು ಕೊಟ್ಬಿಟ್ಟು 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ವಾಟ್ ಈಸ್ ಸತ್ಯಾಗ್ರಹ ಅಂತ ಇದೆ. ಫಸ್ಟ್ ಲೈನಲ್ಲೇ ಆನ್ಸರ್ ಇದೆ. ಫರ್ಮ್ ಅಡ್ಹೇರ್ ಟು ದ ಟ್ರೂತ್ ಅಂತ ಇದೆ ಅಲ್ವಾ. ಸತ್ಯಾಗ್ರಹ ಮೀನಿಂಗ್ ಏನು? ಫರ್ಮ್ ಅಡ್ಹೇರ್ ಟು ದಿ ಟ್ರೂತ್ ಅನ್ನುವಂಥದ್ದೇ ಮೀನಿಂಗ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ ಬಿ ನೋಡಿ. ವಾಟ್ ಡಸ್ ದ ವರ್ಡ್ ಆಗ್ರಹ ಮೀನ್ ಅಂತ ಇದೆ. ಆಗ್ರಹ ಮೀನ್ ಅಂದರೆ ಏನು ಅಂತ ಕೇಳಿದ್ದಾರೆ. ಆಗ್ರಹ ಅಂತ ಹೇಳಿದರೆ ಟು ಅಡ್ಹೇರ್ ಅಂತ ಸರಿಯಾದ ಉತ್ತರ. ಸೆಕೆಂಡ್ ಲೈನಲ್ಲಿ ಆನ್ಸರ್ ಇದೆ. ಥರ್ಡ್ ಕ್ವಶನ್, ವೇರ್ ವಾಸ್ ದಿ ವರ್ಡ್ ಸತ್ಯಾಗ್ರಹ ರೆಫರ್ಡ್ ಅಂತ ಇದೆ. ಎಲ್ಲಿ ಈ ಸತ್ಯಾಗ್ರಹ ಅನ್ನುವಂಥ ವರ್ಡು ರೆಫರ್ ಆಗಿತ್ತು ಅಂತ ಹೇಳಿದರೆ ಗೀತಾ ಹಾಗೂ ರಾಮಾಯಣದಲ್ಲಿ, ಭಗವದ್ಗೀತೆ ಹಾಗೂ ರಾಮಾಯಣದಲ್ಲಿ. ಥರ್ಡ್ ಲೈನಲ್ಲಿ ಇದೆ ಆನ್ಸರು. ಕ್ಲಿಯರ್. ಕ್ವಶನ್ ನಂಬರ್ 4 ನೋಡೋಣ. ಹೂ ವಾಸ್ ದ ಪರ್ಸನ್ ದಿ ಮೋಸ್ಟ್ ಅಫಿಲಿಯೇಟೆಡ್ ವಿತ್ ದಿ ವರ್ಡ್ ಸತ್ಯಾಗ್ರಹ ಅಂತ ಇದೆ. ಮಹಾತ್ಮ ಗಾಂಧೀಜಿ ಅಂತ ಥರ್ಡ್ ಲೈನು ಲಾಸ್ಟಲ್ಲಿದೆ ಆನ್ಸರು. ನೆಕ್ಸ್ಟ್ ಕ್ವಶನ್ ನಂಬರ್ ಇ, ಹೌ ಡಿಡ್ ಮಹಾತ್ಮ ಗಾಂಧೀಜಿ ಫೈಟ್ ಆಪರೇಷನ್ ವಿತ್ ಅಂತ ಇದೆ. ಯಾವ ರೀತಿಯಾಗಿ ಅವರು ಇದನ್ನು ಹೋರಾಟವನ್ನು ಮಾಡ್ತಾರೆ ಇದರ ಬಗ್ಗೆ ಅಂತ ಇದೆ. ಸತ್ಯಾಗ್ರಹ ಇದನ್ನು ನಾನ್ ವೈಲೆಂಟ್ ಆ್ಯಂಡ್ ಪೀಸ್ಫುಲ್ ರೆಸಿಸ್ಟೆಂಟ್ ಅಂತ ಕರಿತೇವೆ. ಪಾರ್ಟ್ ಡಿಗೆ ಬರೋಣ ಮಕ್ಕಳೇ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಿಮಗೆ ಪದೇ ಪದೇ ರಿಪೀಟೆಡ್ ಆಗಿರುವಂಥ ಕ್ವಶನ್ಸ್ಗಳೇ ಇಲ್ಲಿ ಕೊಟ್ಟಿದ್ದಾರೆ. ದಿ ಕೇಕ್ ಡ್ಯಾಶ್ ಅಂತ ಇದೆ. ಕೇಕ್ ಅಂದರೆ ಒಂದಲ್ವಾ, ಹಾಗಾಗಿ ಈಸ್ ಅಂತ ಬರಿಬೇಕು ಮಕ್ಕಳೇ. ಕ್ಲಿಯರ್. ನೆಕ್ಸ್ಟ್ ಡ್ಯಾಶ್ ನೋಡಿ. ಎವ್ರಿ ಒನ್ ಡ್ಯಾಶ್ ಹ್ಯಾಸ್ ಹ್ಯಾವ್ ಅಂತ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಳ್ಳೋದಲ್ಲ. ಎವ್ರಿ ಒನ್ ಅಂದರೆ ಪ್ರತಿ ಒಬ್ಬ, ಹಾಗಾಗಿ ಇಲ್ಲಿ ಹ್ಯಾಸ್ ಅಂತ ಬರಿಬೇಕು. ಆಯಿತಾ. ನೆಕ್ಸ್ಟ್ ದಿ ಡೆಕೋರೇಷನ್ಸ್ ಅಂದರೆ ಪ್ಲೂರಲ್ ಫಾರಮ್ಮು, ಹಾಗಾಗಿ ವರ್ ಅಂತ ಅಲ್ಲಿ ಬರಿಬೇಕು. WERE ಅಂತಲೇ ಬರೀರಿ. ನೆಕ್ಸ್ಟ್ ಈ ಒಂದು ದಿ ಈವೆಂಟ್ ಅಂತ ಇದೆ. ಈವೆಂಟ್ ಅಂದರೆ ಒಂದು ಪ್ರೋಗ್ರಾಮು ಅಂತ, ಹಾಗಾಗಿ ಈಸ್ ಅಂತ ಅಲ್ಲಿ ಬರಿಬೇಕು. ಈಸ್ ಅಂತ ಬರೀರಿ. ಆಯಿತಾ. ನೆಕ್ಸ್ಟ್ ಬನ್ನಿ ಮಕ್ಕಳೇ, ಈಗ ಬಿ ನೋಡ್ತಾ ಹೋಗೋಣ. ಅದು ಬರಲ್ಲ ಅಂದರೆ ಇದು ಬರೀರಿ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ವಿದ್ಯಾ ಡ್ಯಾಶ್ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂತ ಇದೆ. ಮಕ್ಕಳು ಇಷ್ಟೇ ಓದ್ಬಿಟ್ಟು ವೇಕ್ಸ್ ಅಂತ ಬರೀತೀರಾ, ಅದು ಕರೆಕ್ಟು, ಆದರೆ ತಪ್ಪು. ಯಾಕೆಂದರೆ ಸೆಂಟೆನ್ಸಲ್ಲಿ ಮುಂದೆ ಎಸ್ಟರ್ಡೇ ಅಂತ ಇದೆ. ಎಸ್ಟರ್ಡೇ ಅಂತ ಹೇಳಿದರೆ ಆಗಿ ಹೋಗಿರುವಂತಹ ಘಟನೆ, ಆಗಿ ಹೋಗಿರುವಂಥ ಪ್ಯಾಸೇಜು, ಭೂತಕಾಲ ಅಂದರೆ ಪಾಸ್ಟ್ ಟೆನ್ಸಲ್ಲಿ ಇದೆ ಪ್ಯಾಸೇಜು. ಹಾಗಾಗಿ ನಿನ್ನೆ ಆಗಿದ್ದಂಥ ಕೆಲಸವನ್ನು ಪಾಸ್ಟ್ ಟೆನ್ಸಲ್ಲಿ ಬರೀಬೇಕು. ವೇಕಿಗೆ ಪಾಸ್ಟ್ ಟೆನ್ಸ್ ಏನು? ಓಕ್, WOKE ಅಂತಲೇ ಬರೀಬೇಕು. ಆಯಿತಾ ಮಕ್ಕಳೇ. ಆ್ಯಂಡ್ ಡ್ಯಾಶ್ ಅಂತ ಇದೆ. ವೆಂಟ್ ಅಂತ ಬರೀಬೇಕು. ಯಾಕೆ? ಗೋಗೆ ಪಾಸ್ಟ್ ಟೆನ್ಸ್ ಏನು? ವೆಂಟ್ ಅಂತ. ವೆಂಟ್ ಫಾರ್ ಎ ರನ್. ಶಿ ಡ್ಯಾಶ್ ಅಂತ ಇದೆ. ಸಿಗೆ ಪಾಸ್ಟ್ ಟೆನ್ಸ್ ಏನು ಮಕ್ಕಳೇ? ಸಾ, SAW, ಸಾ. ಶಿ ಸಾ ಅ ಬ್ಯೂಟಿಫುಲ್ ಬರ್ಡ್ ಅಂತಲೇ ಬರೀಬೇಕು. ಆ್ಯಂಡ್ ಡ್ಯಾಶ್ ಅಂತ ಇದೆ. ಡಿಸೈಡಿಗೆ ಏನಂತ ಬರೀತೀರಾ? ಡಿಸೈಡೆಡ್ ಅನ್ನುವಂಥದ್ದೇ 100% ಸರಿಯಾದ ಉತ್ತರ ಆಗಿರುತ್ತದೆ. ಕ್ಲಿಯರ್. ಬನ್ನಿ ಈಗ ಕ್ವಶನ್ ನಂಬರ್ 19 ಏನಂತೀರ ತಾವುಗಳು 18 ನೋಡ್ತಾ ಹೋಗೋಣ. ಆಯಿತಾ. ಇಲ್ಲಿ ಈಗ ಏನಿದೆ? ಕ್ವಶನ್ ಟ್ಯಾಗ್ಸ್ ಅಲ್ಲ, ಇದು ಏನು? ರೆಕ್ಟಿಫೈ ದಿ ಎರರ್ ಅಂತ ಇದು. ಆಯಿತಾ. ಕರೆಕ್ಟ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ದೆಮ್ ಅಂದರು ಒಂದೇ, ರೆಕ್ಟಿಫೈ ದಿ ಎರರ್ ಅಂತ ಹೇಳಿದರು ಕೂಡ ಒಂದೇ. ಹಾಗಿದ್ರೆ ಶಿ ಡೋಂಟ್ ಲೈಕ್ ಟು ಗೋ ಟು ದ ಪಾರ್ಕ್ ಆನ್ ಸಂಡೇಸ್ ಅಂತ ಇದೆ. ನೀವು ಏನು ಬರಿಬೇಕು? ಏನು ತಪ್ಪಿದೆ ಅಂತ ಹುಡುಕಬೇಕು. ಶಿ ಇದು ಫಸ್ಟ್ ಏನಂತೀರ? ಥರ್ಡ್ ಪರ್ಸನ್ ಇದು. ಆಯಿತಾ. ಹಾಗಾಗಿ ಇಲ್ಲಿ ಡೋಂಟ್ ಅಂತ ಇದೆ. ಡೋಂಟ್ ಶಿ ಜೊತೆ ಹೋಗಲ್ಲ, ಡು ಅನ್ನುವಂಥದ್ದು, ಹಾಗಾಗಿ ಇದು ತಪ್ಪು. ಶಿ ಈಸ್ ಸಿಂಗ್ಯುಲರ್. ಸೊ ವಾಟ್ ಈಸ್ ದ ರೈಟ್ ಆನ್ಸರ್? ಶಿ ಡಸ್ ಅಂತ ಬರಿಬೇಕು. ಡೂ ತೆಗೆದು ಡಸ್. ಶಿ ಡಸಂಟ್ ಲೈಕ್ ಟು ಗೋ ಟು ದ ಪಾರ್ಕ್ ಅಂತ. ಆಯಿತಾ ಮಕ್ಕಳೇ. ಕ್ವಶನ್ ನಂಬರ್ 2, ವೆನ್ ಡಿಡ್ ಯು ವೆಂಟ್ ಟು ದ ಟೌನ್ ಅಂತ ಇದೆ. ವೆನ್ ಡಿಡ್ ಯು, ಡಿಡ್ ಯೂಸ್ ಮಾಡಿದ್ಮೇಲೆ ಫಾಲೋಯಿಂಗ್ ವರ್ಬು ಯಾವತ್ತೂ ಕೂಡ ಪ್ರೆಸೆಂಟ್ ಫಾರ್ಮಲ್ಲಿ ಬರಬೇಕು. ಹಾಗಾಗಿ ವೆನ್ ಡಿಡ್ ಯು ಗೋ
ಟು ದಿ ಟೌನ್ ಅಂತ ಬರೀಬೇಕು. ವೆಂಟ್ ತೆಗೆದು ಗೋ ಅಂತ ಹಾಕಬೇಕು. ನೆಕ್ಸ್ಟ್ ಶಿ ಈಸ್ ಅ ಬೆಸ್ಟ್ ಪ್ಲೇಯರ್ ಅಂತ ಇದೆ. ನೋಡಿ ಆವಾಗಿಂದ ಹೇಳ್ತಾ ಇದ್ದೀನಲ್ವಾ, ನೋಡಿ ಸೂಪರ್ಲೇಟಿವ್ ಡಿಗ್ರಿ ಬಂದಾಗ ಬೆಸ್ಟ್ ಅನ್ನುವಂಥದ್ದು ಸೂಪರ್ಲೇಟಿವ್, ಅದ್ರ ಹಿಂದೆ ದಿ ಅಂತ ಬರಬೇಕು. ಹಾಗಿದ್ರೆ ಎ ಅಂತ ಲೆಟ್ರ್ ತೆಗೆದು ಆ ಜಾಗದಲ್ಲಿ ದಿ ಅಂತ ಹಾಕಿ. ನೆಕ್ಸ್ಟ್ ಫೋರ್ತ್ ಕ್ವಶನ್, ಐ ವಿಲ್ ಮೀಟ್ ಯು ಆಯಿತಾ ಆನ್ 3 PM ಅಟ್ ದಿ ಕೆಫೆ ಅಂತ ಇದೆ. ಈಗ ತಾನೇ ನಾನು ನಿಮ್ಗೆ ಹೇಳಿಕೊಟ್ಟೆ ನೋಡಿ ಮಕ್ಕಳ, ಪ್ರಿಪೋಸಿಷನ್ಸಲ್ಲಿ ಆಯಿತಾ ಈ ಟೈಮ್ ಬಂದಾಗ ಅದರ ಹಿಂದೆ ಅಟ್ ಅಂತ ಬರಬೇಕು ಆಯಿತಾ. ಹಾಗಿದ್ರೆ ಇಲ್ಲಿ ಆನ್ ಅನ್ನುವಂಥದ್ದು ತಪ್ಪು, ಅದನ್ನು ತೆಗೆದು ಐ ವಿಲ್ ಮೀಟ್ ಯು ಅಟ್ 3 PM ಅಂತಲೇ ಬರೀರಿ. ನೆಕ್ಸ್ಟ್ ಕ್ವಶನ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಬನ್ನಿ ಈಗ ರೀರೇಟ್ ಆಸ್ ಡೈರೆಕ್ಟೆಡ್ ಅಂತ ಇದೆ. ದೇ ಸ್ಪೋಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಅಂತ ಇದೆ. ದೇ ಸ್ಪೋಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಅಂತ ಚೇಂಜ್ ಇಂಟು ಕ್ವಶನ್ ಬಿಗಿನಿಂಗ್ ವಿತ್ ದಿ ರೈಟ್ ಫಾರ್ಮ್ ಆಫ್ ದಿ ಡೂ ಅಂತ ಇದೆ. ಭಾಳ ಈಸಿ, ಪಾಸ್ಟ್ ಟೆನ್ಸಲ್ಲಿದೆ. ಹಾಗಾಗಿ ಡಿಡ್ ದೇ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ, ಡಿಡ್ ದೇ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ, ಫಸ್ಟ್ ಆನ್ಸರು ಇದಾಗಿರುತ್ತೆ. ಎಜುಕೇಷನ್ ಈಸ್ ಮ್ಯಾನ್ಸ್ ಟ್ರೂ ರಿಲಿಜಿಯನ್ ಅಂತ ಇದೆ. ಇಲ್ಲಿ ಎಜುಕೇಷನ್ಗೆ ಅಂಡರ್ಲೈನ್ ಹಾಕಲಾಗಿದೆ. ಹಾಗಿದ್ರೆ ಹೌ ಟು ರೈಟ್ ದಿಸ್ ಆನ್ಸರ್ ಅಂತ ಹೌದಲ್ವ. ವಾಟ್ ಈಸ್ ಮ್ಯಾನ್ಸ್ ಟ್ರೂ ರಿಲಿಜಿಯನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ವಾಟ್ ಅಂತ ಅಲ್ಲಿ ಹಾಕಬೇಕು ಎಜುಕೇಷನ್ ಜಾಗದಲ್ಲಿ, ಫುಲ್ ಸೆಂಟೆನ್ಸ್ ಬರೀಬೇಕು. ನೆಕ್ಸ್ಟು ಕ್ವಶನ್ ಟ್ಯಾಗ್ಸನ್ನು ನೋಡೋಣ ಮಕ್ಕಳೇ, ಬನ್ನಿ. ದ ಟ್ರೈನ್ ಈಸ್ ನಾಟ್ ಲೇಟ್, ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿರುತ್ತೆ. ಹಾಗಾಗಿ ಈಸ್ ಇಟ್ ಅಷ್ಟೇ ಆನ್ಸರು. ಈಸ್ ಬರೆದು ಇಟ್ ಬರೆದು ಕ್ವಶನ್ ಮಾರ್ಕ್ ಹಾಕಿದರೆ ಮುಗೀತು, ಅಷ್ಟೇ ಆನ್ಸರು. 4ನೇ ಪ್ರಶ್ನೆ ನೋಡೋಣ. ಶಿ ವಾಸ್ ವೆರಿ ಡಿಸಪಾಯಿಂಟೆಡ್, ಈವನ್ ದಿಸ್ ಈಸ್ ಆಲ್ಸೋ ಏನಂತೀರ ಪಾಸಿಟಿವ್. ಹಾಗಾಗಿ ಇದನ್ನು ನಾವು ನೆಗೆಟಿವ್ ಸೆಂಟೆನ್ಸನ್ನು ಈಗ ಮಾಡಬೇಕು. ರೈಟ್ ಆನ್ಸರ್ ಈಸ್ ವಾಸಂಟ್ ಶಿ. ಇಷ್ಟು ನಾನು ಹೇಳಿದರೆ ಯಾರಿಗೂ ಕೂಡ ಕ್ವಶನ್ ಟ್ಯಾಗ್ಸ್ ಅರ್ಥ ಆಗಲ್ಲ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನನ್ನ ಪ್ರೀತಿಯ ಮಕ್ಕಳೇ ನಿಮಗೆಲ್ಲರಿಗೂ ಕೂಡ ಆಯಿತಾ ಕ್ವಶನ್ ಟ್ಯಾಗ್ಸ್ ಯಾವ ರೀತಿಯಾಗಿ ಮಾಡಬೇಕು ಅಂತ ನಾನು ಬರೆದು ಕಲಿಸಿದ್ದೀನಿ, ಅದನ್ನು ವಾಚ್ ಮಾಡಿ ಕಲೀರಿ ಸ್ವಲ್ಪ ಆಯಿತಾ. ಧನ್ಯವಾದಗಳು. ಕೊನೆಯ ಭಾಗದಲ್ಲಿ ಇದ್ದೇವೆ ರೀಅರೇಂಜ್ ದಿ ಫಾಲೋಯಿಂಗ್ ವರ್ಡ್ಸ್ ಇನ್ ವರ್ಡ್ ಆರ್ಡರ್ ಅಂತ ಇದೆ ಆಯಿತಾ. ಬನ್ನಿ, ಭಾಳ ಈಸಿ ಕಣ್ರಿ. ಫಸ್ಟ್ ಏನು ಬರಬೇಕು, ಕ್ಯಾಕ್ಟಸ್ ಬರುತ್ತೆ. ಸೆಕೆಂಡ್ ಏನು ಬರುತ್ತೆ, ಇಲ್ಲಿ ಕ್ಯಾಮ್ರಾ ಬರುತ್ತೆ. ಹೆಂಗೆ ಸರ್ ಗೊತ್ತಾಯಿತು ಅಂದರೆ, ಫಸ್ಟು ಸಿ ಲೆಟರ್ ಇದೆ, ಸಿ ಎಲ್ಲರಿಗೂ ಇದೆ, ಕಾಮನ್ ಆಯಿತು. ಸಿ ಆಯಿತಾ. ನೆಕ್ಸ್ಟ್ ಲೆಟ್ರು ಎ ಅಂತ ಇದೆ, ಎನ್ನು ಹುಡ್ಕೊಂತ ಹೋಗಿ ಎಲ್ಲದರಲ್ಲೂ ಕಾಮನ್ ಇದೆ. ಹಾಗಿದ್ರೆ ನೆಕ್ಸ್ಟ್ ಲೆಟ್ರು ಬಿ ಬರಬೇಕು, ಬಿ ಎಲ್ಲಾದರೂ ಇದೆಯಾ, ಇಲ್ಲ. ಹಾಗಿದ್ರೆ ನೆಕ್ಸ್ಟ್ ಲೆಟ್ರು ಸಿ ಆಗಬೇಕು, ಸಿ ಫಸ್ಟ್ ಆಗಿದ್ರೆ ಕ್ಯಾಕ್ಟಸ್ ಅಂತ. ಸಿ ಎ ಬಿ ಸಿ ಆದಮೇಲೆ ಡಿ ಎಲ್ಲಾದರೂ ಇದೆ, ಇಲ್ಲ. ಇ ಇಲ್ಲ, ಎಫ್ ಇಲ್ಲ, ಜಿ ಇಲ್ಲ, ಹೆಚ್ ಇಲ್ಲ. ಹೀಗೆ ಹುಡ್ಕೊತ ಹೋದಾಗ ಎಮ್ ಬರುತ್ತೆ. ಹಾಗಿದ್ರೆ ಕ್ಯಾಮ್ರಾ ಸೆಕೆಂಡು, ಕ್ಯಾಂಡಲ್ ಥರ್ಡು, ಫೋರ್ತ್ ಕಾರ್ಟ್, ಫಿಫ್ತ್ ಕ್ಯಾಸ್ಟಲ್, ಸಿಕ್ಸ್ತ್ ಒನ್ ಕ್ಯಾಟ್. ಧನ್ಯವಾದಗಳು. ದೇವರು ಸದಾ ಸಂತೋಷವಾಗಿಡಲಿ. ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸೋದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ದಿಸ್ ಈಸ್ ಅವರ್ ಮೇಲ್ ಐಡಿ. ಪದೇ ಪದೇ ನಿಮ್ಗೆ ಹೇಳ್ತಿರುವಂಥದ್ದು, ಐ ಆಮ್ ರಿಕ್ವೆಸ್ಟಿಂಗ್ ಯು ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ಸ್ ಟು ಅವರ್ ಮೇಲ್ ಐ ಡಿ. ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ ಕಣ್ರಿ ನಂದು. ಈ ಒಂದು ಮೇಲ್ ಐ ಡಿಗೆ ನಿಮ್ಮ ಯಾವುದೇ ಕ್ವಶನ್ ಪೇಪರ್ ಆಗಿರ್ಬೋದು ಎಲ್ಲವೂ ಕೂಡ ಕಳಿಸ್ಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್.